ಹಲೋ ನಮಸ್ಕಾರ ಕಣ್ರಿ, ಎಲ್ಲರೂ ಹೆಂಗಿದ್ದೀರಾ? ನಾವಂತೂ ಚೆನ್ನಾಗಿದ್ದೀವಿ ನೋಡ್ರಿ. ನಮ್ಮ ದಾಸವಾಳ ಹೆಂಗೆ ಅರಳೈತೆ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಈ ಬಿಳಿ ದಾಸವಾಳ ನಾನು ವಾಕಿಂಗ್ ಮಾಡ್ತಾ ಇದ್ರೆ ನೋಡ್ತಾ ಇದ್ದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಅರಳಿತ್ತು. ಇದನ್ನು ನಾನು ಕೆಲವೊಂದು ಔಷಧಿ ಸಸ್ಯಗಳ ರೂಪದಲ್ಲಿ ಕಳೆದ ವಿಡಿಯೋದಲ್ಲಿ ತೋರಿಸಿದ್ನಲ್ವ, ಇದರ ಫುಲ್ ಡೀಟೇಲ್ಸನ್ನು ಮುಂದಿನ ವ್ಲಾಗ್ನಲ್ಲಿ ನೋಡೋಣ. ಇದು ವರ್ಕ್ ಹಾಕಿದ್ದೆ ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿತ್ತು, ಸೂಪರಾಗಿ ಬಂದಿತ್ತು. ನಾನು ಬೆಳಗ್ಗೆ ಏನು ಕಾಳು ನೆನೆ ಹಾಕಿದ್ದೆ ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ. ಅವ್ರಿಗೆ ಮೊಳಕೆ ಕಾಳು, ಅದಕ್ಕೆ ನಾನು ಸ್ವಲ್ಪ ಟೊಮೆಟೊ ಮತ್ತು ಈರುಳ್ಳಿ ಮತ್ತು ಸ್ವಲ್ಪ ಉಪ್ಪು ಮತ್ತು ಸೇರಿಸಿ ನಾನು ಅವ್ರಿಗೆ ಬೆಳಗ್ಗೆ ನಾಷ್ಟಕ್ಕಿಂತ ಮುಂಚೆ ಇದನ್ನು ಸ್ವಲ್ಪ ಅವರು ತಿಂತಾರೆ ಫ್ರೆಂಡ್ಸ್. ಅದಕ್ಕೆ ನಾನು ಇದು ಸಲಾಡ್ ರೂಪದಲ್ಲಿನೇ ನಾನು ತಯಾರು ಮಾಡಿದ್ದೆ. ಇದನ್ನು ನಾನು ಕಲಿಸ್ತಾ ಇದ್ದೇನೆ ಉಪ್ಪು ಹಾಕಿ. ನಂತರ ಅದ್ರ ಜೊತೆ ನಾನು ರಾಗಿ ಗಂಜಿ ಮಾಡಿದ್ದೆ ಫ್ರೆಂಡ್ಸ್. ಇದಕ್ಕೆ ನಾನು ರಾಗಿ ಸೇವನ್ನು ಮಿಕ್ಸ್ ಮಾಡಿದ್ದೇನೆ ಫ್ರೆಂಡ್ಸ್. ನಮ್ಮ ತಮ್ಮ ಊರಿಂದ ತಂದಿದ್ದರು. ಬೆಂಗಳೂರಲ್ಲಿ ಇರ್ತಾರಲ್ವ ನಮ್ಮ ತಮ್ಮ, ಅವರು ಊರಿಂದ ತಂದಿದ್ದರು. ಅದಕ್ಕೆ ಇದ್ವು ಫ್ರೆಂಡ್ಸ್. ಆ ರಾಗಿ ಸೇವನ್ನು ನಾನು ಈ ಸಲಾಡ್ಗೆ ಮಿಕ್ಸ್ ಮಾಡಿದ್ದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿತ್ತು. ಜೊತೆಗೆ ರಾಗಿ ಗಂಜಿಯನ್ನು ಸಹ ನಾನು ಮಾಡಿದ್ದೆ ನಮ್ಮ ಮನೆಯವ್ರಿಗೆ. ಅವರು ಕೆಲವೊಂದು ಸಲ ಟಿಫಿನ್ ಮಾಡೋದಿಲ್ಲ, ಅದಕ್ಕೆ ನಾನು ರಾಗಿ ಗಂಜಿ ಮತ್ತು ಈ ಸಲಾಡನ್ನು ಕೊಡಬೇಕಂತ ಮಾಡಿ ಕಲಿಸ್ತಾಯಿದ್ದೆ ಫ್ರೆಂಡ್ಸ್. ಇದರ ಫುಲ್ ಡೀಟೇಲ್ ವಿಡಿಯೋನ ನಾನು ಶಾರ್ಟ್ ವೀಡಿಯೋಸ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ನಿಜವಾಗೂ ಈ ಥರ ಡಯಟ್ ಮಾಡುವವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುವಂಥ ವ್ಲಾಗ್ ಇದು. ಅವರು ಬೆಳಗ್ಗೆ ಇದನ್ನು ತೆಗೆದುಕೊಂಡು ನಂತರ ಅವರು ಆಫೀಸ್ಗೆ ಹೋದರು ಫ್ರೆಂಡ್ಸ್. ರಾಗಿ ಗಂಜಿಗೆ ನಾನು ಸ್ವಲ್ಪ ಉಪ್ಪನ್ನಷ್ಟೇ ಜೀನಿ ಗಂಜಿಯನ್ನು ಮಾಡಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪು ನೀರು ಹಾಕಿ ಚೆನ್ನಾಗಿ ಒಂದು 5 ಮಿನಿಟ್ಸ್ ಕುದಿಸಿ ನಂತರ ಅದನ್ನು ಗ್ಲಾಸ್ಗೆ ಹಾಕಿದ್ದೆ ಫ್ರೆಂಡ್ಸ್. ಇದು ನೋಡಿ, ನಾನು ನಮಗೋಸ್ಕರ ಅಂತ ಉಪ್ಪಿಟ್ಟು ಮಾಡ್ಕೊತಾ ಇದ್ದೆ ಫ್ರೆಂಡ್ಸ್. ಅದಕ್ಕೆ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಟೊಮೆಟೊ ಹಾಕಿ ಬಾಡಿಸಿ, ನೀವು ಹೇಗೆ ಸಾಮಾನ್ಯವಾಗಿ ಮಾಡ್ತೀರಲ್ವ ಅದೇ ಥರ ನಾನು ಸಿಂಪಲ್ಲಾಗಿಯೇ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿತ್ತು. ನಿಜವಾಗಿ ಇದಕ್ಕೆ ಉಪ್ಪಿಟ್ಟಿಗೆ ಹೊಸ ರುಚಿಯಾಗಿ ಟೇಸ್ಟ್ ಬರಲಿ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ MTR ಪೌಡರನ್ನು ಸೇರಿಸಿದ್ದೆ ಫ್ರೆಂಡ್ಸ್. ಅದು ಸಹ ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಇದು ಬಾಂಬೆ ರವದಲ್ಲಿ ಮಾಡಿರುವ ಉಪ್ಪಿಟ್ಟು ಆದ್ದರಿಂದ ಅದಕ್ಕೆ ನಾನು ಸ್ವಲ್ಪ ಹೊಸ ಟೇಸ್ಟ್ಗೆ ಅನ್ಕಿಸಿ MTR ಪೌಡರನ್ನು ಸೇರಿಸಿದ್ದೆ. ಒಂಥರ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಕೆಲವೊಂದು ಸಾರಿ ಗಂಟಾಗೋ ಚಾನ್ಸಸ್ ಇರೋದ್ರಿಂದ ನಾನು ರವೆನ ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿ ಸ್ವಲ್ಪ ಮೆದುವಾಗಿಯೇ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ನನಗೆ ನೋಡಿ ಈ ಥರ ಬಂದಿತ್ತು. ಒಂದೇ ಥರ ತಿಂದು ಬೇಜಾರಾದಾಗ ಚೆನ್ನಾಗಿರುತ್ತೆ. ಈ ದಾಸವಾಳದ ಒಂದು ವಿಶೇಷತೆ ಏನಂದರೆ, ಇವತ್ತು ನಮ್ಮ ಗಿಡದಲ್ಲಿ ಫ್ರೆಂಡ್ಸ್ 5ರಿಂದ 6 ಹೂವುಗಳು ಅರಳಿದ್ವು. ಈ ಥರ ಅರಳಿದ್ದು ನಮಗೆ ಅಪರೂಪ. ದಿನಕ್ಕೆ 1 ಅಥವಾ 2 ಅಷ್ಟೇ ಅರಳಿರ್ತವೆ. ಇವತ್ತು 5ರಿಂದ 6 ಅರಳಿದ್ವು ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಕಾಣ್ತಾಯಿದ್ವು. ಇವು ಒಂಥರ ನಮಗೆ ಅರಳಿರುವ ಹೂಗಳು ಗಾರ್ಡನ್ನಲ್ಲಿ ಪಾಸಿಟಿವ್ ಆಗಿ ವೈಬ್ಸನ್ನು ನೀಡೋದ್ರಿಂದ, ನಾವು ಹೂಗಳನ್ನು ವೀಕ್ಷಣೆ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ಸಂಶೋಧನೆ ನಡೆದಿದೆ. ನೋಡಿ ಫ್ರೆಂಡ್ಸ್, ನಾನು ಈಗ ವರ್ಕ್ ಆಗ್ತಾ ಇದ್ದೇನಲ್ವ, ಥ್ರೆಡ್ ಕಟ್ಟಾಗಿಬಿಟ್ಟಿದೆ. ಕಟ್ಟಾದರೆ ಈ ಥರ ನಂಬರಲ್ಲಿ ತೋರಿಸುತ್ತೆ. ನಂತರ ನಾವು ದಾರವನ್ನು ಪೋಣಿಸಿ ಹಾಕಬೇಕಾಗತ್ತೆ. ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿತ್ತು, ಮಸ್ತ್ ಕಾಣ್ತಾ ಇತ್ತು ನೋಡಿ ಈ ಡಿಸೈನು. ನಾನು
ಹಿಂದಿನ ವಿಡಿಯೋದಲ್ಲಿ ತೋರಿಸಿದಂತೆ ಇದು ನೆಕ್ ಡಿಸೈನನ್ನು ಹಾಕಿದ್ದೆ ಫ್ರೆಂಡ್ಸ್. ನಂತರ ನಾನು ಈಗ ಸ್ಲೀವ್ಸ್ಗೆ ಡಿಸೈನ್ ಹಾಕೋಕ್ಕೆ ಇಟ್ಟಿದ್ದೀನಿ. ಕಲರ್ ಕಾಂಬಿನೇಷನ್ ಅಂತೂ ಮಸ್ತಾಗಿತ್ತಲ್ವ, ನೀವೇ ನೋಡ್ತಾ ಇದ್ದೀರಿ. ತುಂಬ ಚೆನ್ನಾಗಿತ್ತು. ನಮಗೆ ಎಲ್ಲ ಸೀರೆಗೂ ಮ್ಯಾಚ್ ಆಗುವಂಥ ಡಿಸೈನ್ ಇದು. ಇನ್ನೂ ನಾನು ಸ್ಲೀವ್ಸನ್ನು ಹಾಕಿಲ್ಲ. ಹಾಗೆ ಮೊದಲು ಬಾರ್ಡರನ್ನು ಹಾಕಿದ್ದೇನೆ. ಇದು ನೋಡ್ರಿ, ನೀವು ತಮ್ನೇಲಲ್ಲಿ ನೋಡಿರುವಂತೆ ಇದು ನಾವು ಇದಕ್ಕೆ ಥ್ರೆಡ್ ಚಾರ್ಟ್ ಅಂತ ಹೇಳ್ತಾರೆ ಫ್ರೆಂಡ್ಸ್. ಇದ್ರ ವಿಶೇಷತೆ ಏನಂದರೆ ಇದರಲ್ಲಿ ಎಲ್ಲ ಥ್ರೆಡ್ಸ್ಗಳನ್ನು ಶೇಡ್ಗಳನ್ನು ಕೊಟ್ಟಿರ್ತಾರೆ. ನಾವು ಸೀರೆನ ತಗೊಂಡು ಹೋಗುವ ಬದಲಾಗಿ ಶಾಪ್ಗೆ ಇದರಲ್ಲಿ ನಂಬರ್ ಇರುತ್ತಲ್ವ, ಆ ನಂಬರ್ ತೆಗೆದುಕೊಂಡು ಹೋಗಿ ನಾವು ದಾರವನ್ನು ತರ್ಬೋದು. ಇದನ್ನು ನಾವು ಅಮೌಂಟ್ ಕೊಟ್ಟು ತೊಗೋಬೇಕಾಗುತ್ತೆ. ಇದನ್ನು ಮಿಷನ್ ಜೊತೆ ಕೊಡೋದಿಲ್ಲ. ಮಿಷನ್ ನನಗೂ ಇದ್ರ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ. ನಾನು ಶಾಪ್ಗೆ ಹೋದಾಗ ಬರೀ ಸೀರೆ ತೊಗೊಂಡೇ ಹೋಗ್ತಿದ್ದೆ. ನಾನು ಎಷ್ಟು ಹೆವಿ ಭಾರ ಇರ್ತಿತ್ತು, ಕೆಲವೊಂದು ಸಲ 10ರಿಂದ 12 ಸೀರೆಗಳು ಬಂದರೆ ಅದನ್ನ ತೆಗೆದುಕೊಂಡು ಹೋಗ್ಬೇಕಾಗ್ತಿತ್ತು. ಅದಕ್ಕೆ ನಾನು ಈ ಥರ ಥ್ರೆಡ್ ಚಾರ್ಟ್ ಬಗ್ಗೆ ತಿಳ್ಕೊಂಡು ನಾನು ಇದನ್ನು ತೊಗೊಂಡ್ಬಂದು ಮನೆಯಲ್ಲಿ ಇಟ್ಟು ಈಗ ನಂಬರನ್ನು ಸೇವ್ ಮಾಡ್ಕೊಂಡು ಹೋಗಿ ತರ್ತೀನಿ ನೋಡ್ರಿ. ಈ ಡಿಸೈನ್ ಇನ್ನೂ ಕಂಪ್ಲೀಟ್ ಆಗ್ತಾನೆ ಇತ್ತು. ಇದಕ್ಕೆ ಗೋಲ್ಡ್ ಥ್ರೆಡ್ಡಿಂದನೇ ವರ್ಕ್ ಮಾಡ್ತಾ ಇದೆ ಮಿಷಿನ್ನು. ಅದು ಥ್ರೆಡ್ಡಿಂದ ಮಾಡಿ ನಂತರ ಔಟ್ಲೈನ್ ಸಹ ಗೋಲ್ಡ್ ಥ್ರೆಡ್ಡನ್ನೇ ಫಿಲ್ ಮಾಡ್ತಾ ಇದೆ. ಅದಕ್ಕೆ ನಾನು ಡೀಟೇಲಾಗಿ ತೋರಿಸ್ಬೇಕಂತ ವಿಡಿಯೋ ಮಾಡಿಕೊಂಡೆ. ಇದು ಒಂದು ಸಿಂಪಲ್ ಡಿಸೈನು, ಆದರೆ ಲುಕ್ ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಮಗೆ ಬುಟೀಸು ಹ್ಯಾಂಡ್ಗೆ ಹಾಕುವಂಥ ಡಿಸೈನ್ ಬುಟೀಸ್ ಇದರಲ್ಲೇ ಇದ್ವು. ಆದರೆ ನಾನು ಆ ಬುಟೀಸ್ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಂತ ಹೇಳಿ ನಾನು ಬೇರೆ ಬುಟೀಸನ್ನು ನಾನು ಮಿಷನ್ನಲ್ಲಿರುವಂಥ ಡಿಸೈನಲ್ಲಿ ಇರುವಂಥ ಚಿಕ್ಕ ಬುಟೀಸನ್ನೇ ನಾನು ಕಾಪಿ ಮಾಡಿಕೊಂಡು ಇದರಲ್ಲಿ ಇಟ್ಟಿದ್ದೇನೆ ನೋಡಿರಿ ಫ್ರೆಂಡ್ಸ್. ಇದು ಒರಿಜಿನಲ್ ಬುಟೀಸ್ ನಾನು ಇಟ್ಟಿಲ್ಲ. ಯಾಕಂದರೆ ಆ ಬುಟೀಸ್ ಉಲ್ಟಾ ಥರ ಕಾಣ್ತಾ ಇವೆ. ಕೆಲವೊಬ್ಬರಿಗೆ ಹಾಕಿದ್ದೆ, ಅಕ್ಕ ಇದು ಉಲ್ಟಾ ಥರ ಇವೆ, ಇದು ಬೇಡ ಅಕ್ಕ ಅಂತ ಹೇಳಿದ್ರಲ್ವ. ಅದಕ್ಕೆ ನಾನು ಬೇರೆ ಡಿಸೈನನ್ನು ತಗೊಂಡು ಇದಕ್ಕೆ ನಾನು ಬುಟೀಸನ್ನು ಹಾಕಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಕಾಣ್ತಾ ನೋಡಿ, ಇದು ಉಲ್ಟಾ ಥರ ಕಾಣ್ತಾ ಇಲ್ವಾ, ಅದಕ್ಕೆ ಅವರು ಇಷ್ಟಪಡಲಿಲ್ಲ. ಇದು ಬೇಡ ಅಕ್ಕ ಅಂತ ಹೇಳಿದ್ದಕ್ಕೆ ನಾನು ಬೇರೆ ಬುಟೀಸನ್ನು ಸೆಟ್ ಮಾಡಿಕೊಂಡು ಇಟ್ಟು ಒಳಗಡೆ ಅಡುಗೆ ಮಾಡೋಕ್ಕೆ ಹೋದೆ ಫ್ರೆಂಡ್ಸ್. ಆದರೂ ಇದ್ರ ಮೇಲೆ ಒಂದು ನಿಗಾ ಇಟ್ಟಿರಬೇಕಾಗುತ್ತೆ, ಥ್ರೆಡ್ ಕಟ್ಟಾಗೋ ಚಾನ್ಸಸ್ ಇರೋದ್ರಿಂದ. ಯಾಕೋ ಸ್ವಲ್ಪ ಇದು ಥ್ರೆಡ್ ಕಟ್ಟಾಗ್ತಾಯಿತ್ತು ಮಿಷನ್ನು. ಅದು ಥ್ರೆಡ್ ಪ್ರಾಬ್ಲಮ್ಮು ಏನು ಡಿಸೈನ್ ಪ್ರಾಬ್ಲಮ್ಮು ಗೊತ್ತಿಲ್ಲ ನನಗೆ. ಜಾಸ್ತಿ ಕಟ್ಟಾಗ್ತಾನೆ ಇತ್ತು. ಮೆರೂನ್ ಕಲರ್ ಥ್ರೆಡ್ ಕಾಣ್ತಾ ಇದೆ ಅಲ್ವಾ, ಅದು ತುಂಬಾ ಕಟ್ಟಾಗಿದೆ. ನಂತರ ನಾನು ಬಂದು ಸೇರಿಸಿ ಹಾಕ್ತಾಯಿದ್ದೆ. ಈ ಡಿಸೈನನ್ನು ನಾನು ತುಂಬ ಜನರಿಗೆ ಹಾಕಿದ್ದೇನೆ. ಇದು ಒಂಥರ ಮಲ್ಟಿ ಕಲರಲ್ಲಿ ಸಹ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇದಕ್ಕೆ 5ರಿಂದ 6 ಥ್ರೆಡ್ಸ್ಗಳನ್ನು ಕಲರನ್ನು ಸೇರಿಸೋಕ್ಕೂ ಇದರಲ್ಲಿ ಅವಕಾಶ ಇದೆ. ಕೆಲವೊಂದು ಡಿಸೈನ್ನಲ್ಲಿ 2-3 ಕಲರ್ ಅಷ್ಟೇ ಕೊಟ್ಟಿರ್ತಾರೆ. ಇದಕ್ಕೆ 8ರಿಂದ 10 ಕಲರ್ ದಾರವನ್ನು ಸೇರಿಸಿ ಸಹ ಹಾಕ್ಬೋದು. ಈ ಥರ ಆಪ್ಷನ್ನು ಈ ಥ್ರೆಡ್ಡಲ್ಲಿ ಅಷ್ಟೊಂದು ಕಲರ್ ಥ್ರೆಡ್ಗಳನ್ನು ನಾವು ಈ ಡಿಸೈನ್ಗೆ ಹಾಕ್ಬೋದಾಗಿತ್ತು. ಆದರೆ ಅವರು 2 ಕಲರ್ ಬಳಸಿ ಅಕ್ಕ ಅಂತ ಹೇಳಿ ಹೋಗಿದ್ದಲ್ವ, ಅದಕ್ಕೆ ನಾನು 2 ಕಲರನ್ನು ಬಳಸ್ಕೊಂಡೆ. ಆದರೂ ತುಂಬಾ ಚೆನ್ನಾಗಿ ಬಂದಿತ್ತು ಈ ಡಿಸೈನು. ಮುಂದಿನ ವಿಡಿಯೋದಲ್ಲಿ ನಾನು ಕಟ್ ವರ್ಕನ್ನು ಡಿಸೈನನ್ನು ತೋರಿಸಿದ್ದೀನಿ. ನನಗೆ ಹಲವಾರು ಜನ ಆವಾಗ ಮಿರರ್ ವರ್ಕನ್ನು ಜಾಸ್ತಿ ಹಾಕ್ಸ್ಕೊತಿದ್ರು. ಈಗ ಮಿರರ್ ವರ್ಕ್ ಡಿಸೈನ್ಸು ಸ್ವಲ್ಪ ಕಡಿಮೆ ಆಗಿದೆ. ಹೀಗೆ ಎಲ್ಲರೂ ಜಾಸ್ತಿ ಜನ ಈ ಥರ ಥ್ರೆಡ್ ವರ್ಕಲ್ಲೇ ಡಿಸೈನನ್ನು ಇಷ್ಟಪಡ್ತಾ ಇದ್ದಾರೆ. ನಮ್ಮ ಮನೆಯಲ್ಲಿ ಪುಟ್ಟ ರಂಗೋಲಿಯನ್ನು ಹಾಕಿದ್ದೆ ಬೆಳಗಿನ ಹೊತ್ತು. ಈ ಪುಟ್ಟ ರಂಗೋಲಿನ ನಮ್ಮ ಮನೆಯವರು ನೀರು ಹೊಡೆದು ಎಲ್ಲ ಯಾವ ಥರ ಮಾಡಿಬಿಟ್ಟಿದ್ದಾರೆ ನೋಡಿ. ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಮತ್ತೆ ಒಂದು ಸಾರಿ ನಮ್ಮ ಜಿಮ್ಮಿಗೆ ಸ್ನಾನ ಮಾಡಿಸೋಕ್ಕೆ ಹೋಗಿ ನಮ್ಮ ಮನೆಯವರು ಮತ್ತೆ ಅಂಗಳ ತುಂಬ ಎಲ್ಲ ನೀರು ಹೊಡೆದ್ಬಿಟ್ಟಿದ್ರು.
ಇವು ನೋಡಿ ಫ್ರೆಂಡ್ಸ್, ಇವು ಏನಪ್ಪ ಅಂದರೆ ದೊಡ್ಡ ಮೆಣಸಿನ್ಕಾಯಿ ಅಂತ ನಮ್ಮ ಉತ್ತರ ಕರ್ನಾಟಕ ಸೈಡ್ ಕರೀತಲ್ವ, ಇದ್ರ ಪಲ್ಯ ಮಾಡಬೇಕಾಗಿತ್ತು ನಾನು. ಮತ್ತು ಇದು ಸಲಾಡ್ಗಂತೆ ನೆನೆ ಹಾಕಿದ ಕಡಲೆಕಾಳುಗಳು. ನಂತರ ನಾನು ಈ ವರ್ಕ್ ಹಾಕುವ ಮಿಷನ್ ರೂಮ್ಗೆ ಬಂದೆ ಫ್ರೆಂಡ್ಸ್. ಏನು ಇದು ವರ್ಕ್ ಮಾಡ್ತಾಯಿತ್ತು. ನಮ್ಮ ಪುಣ್ಯಕ್ಕೆ ಇನ್ನೂ ದಾರ ಯಾವುದು ಕಟ್ಟಾಗಿರಲಿಲ್ಲ. ತುಂಬಾ ಚೆನ್ನಾಗಿ ರನ್ ಆಗ್ತಾಯಿತ್ತು. ಮಿಷನ್ಗೆ ಒಂದು ಸಾರಿ ಧನ್ಯವಾದಗಳನ್ನು ಹೇಳಬೇಕು. ಪದೇ ಪದೇ ಈ ಥರ ಕಟ್ಟಿದ್ರೆ ನಮಗೂ ಸಹ ತುಂಬ ಬೇಜಾರಾಗ್ತಾ ಇರುತ್ತೆ. ಅದಕ್ಕೆ ನಾನು ಇನ್ನೂ ಕೆಳಗಡೆ ಇರುವ ಬಾಬಿನ ಕೇಸನ್ನು ಇನ್ನೂ ಕ್ಲೀನ್ ಮಾಡೋದಿತ್ತು. ಇದು ಮುಗಿದ ನಂತರ ನಾನು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಶಾರ್ಟ್ ವೀಡಿಯೋಸಲ್ಲಿ ಇದರದ್ದು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೇನೆ ಫ್ರೆಂಡ್ಸ್, ನೀವು ನೋಡ್ಬೋದು. ಈ ಥರ ಬುಟೀಸ್ ಹಾಕುವಾಗ ಥ್ರೆಡ್ ಎಲ್ಲ ಜಾಯಿಂಟಾಗಿ ಇರುವಂತೆ ನಾನೇ ಮಿಷನನ್ನು ಆಪ್ಷನಲ್ಲಿ ಈ ಥರ ಇಟ್ಟಿದ್ದೆ ಫ್ರೆಂಡ್ಸ್. ನಾನು ಥ್ರೆಡ್ ಕಟ್ಟಿಂಗನ್ನು ಆನ್ ಮಾಡಿದ್ದೀನಿ. ಯಾಕಂದರೆ ಈ ಥರ ಡಿಸೈನ್ಸ್ ಹಾಕುವಾಗ ಪದೇ ಪದೇ ಥ್ರೆಡ್ ಕಟ್ಟೋಗೋದ್ರಿಂದ ನಮಗೆ ಬರೋಕ್ಕೆ ಆಗಲ್ಲ, ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರೆ. ಅದಕ್ಕೆ ಈ ಥರ ನಾವು ಥ್ರೆಡ್ ನಂತರ ರಿಮೂವ್ ಮಾಡ್ಕೊಂಡ್ರೂ ಚಿಂತೆ ಇಲ್ಲ. ಈಗ ನಮಗೆ ಮಿಷನ್ಗೆ ವರ್ಕ್ ಹಾಕೋಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು ಥ್ರೆಡ್ಸನ್ನು ಹಾಗೆ ಬಿಟ್ಟಿದ್ದೀನಿ. ನಂತರ ಅದನ್ನೆಲ್ಲ ತೆಗೆದು ಕುಂದನ್ ಹಚ್ಚಿ ಅವ್ರಿಗೆ ಕೊಡಬೇಕಾಗತ್ತೆ. ಕುಂದನ್ ಹಚ್ಚಿದ ನಂತರ ಇನ್ನೂ ಲುಕ್ಕು ಚೆನ್ನಾಗಿರುತ್ತೆ. ಈ ಎಂಬ್ರಾಯ್ಡ್ರಿ ಬರ್ತಿನ ಡಿಸೈನ್ಸಿನ ಕುಂದನ್ ಹಚ್ಚಿದ್ರು ಈ ಥರ ಸಿಂಪಲ್ಲಾಗಿ ಕಾಣುತ್ತೆ. ಲುಕ್ಕು ಚೆನ್ನಾಗಿರ್ಬೇಕಂದ್ರೆ ಕುಂದನ್ಸ್ ಹಚ್ಚಿದ ನಂತರನೇ ಥ್ರೆಡ್ಸ್ ಎಲ್ಲ ರಿಮೂವ್ ಮಾಡಿ ಕುಂದನ್ಸ್ ಹಚ್ಚಿ ಸ್ವಲ್ಪ ಹೊತ್ತು ಒಣಗಿದ ನಂತರ ಕಟಿಂಗಿಗೆ ಬ್ಲೌಸಸ್ಸು ರೆಡಿ ಆಗ್ತಾವೆ ನೋಡ್ರಿ. ಈ ಥರ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿಯೇ ಬಂದಿತ್ತು. ಈ ನಮ್ಮ ಗಾರ್ಡನ್ನಲ್ಲಿ ಕೋತಿಗಳು ಬಂದಿದ್ದು ಫ್ರೆಂಡ್ಸ್, ತುಂಬ ಕೋತಿಗಳು ಬಂದಿದ್ದವು. ಕೆಲವೊಂದು ಊರ ಕಡೆ ಮಂಗ ಅಂತ ಹೇಳ್ಬೋದು. ಅವು ತುಂಬ ನಮ್ಮ ಸಪೋಟ ಕಾಯಿಗಳನ್ನು ತುಂಬ ಬೆಳೆಸಿ ಒಂದಿಷ್ಟು 3 ಇಂದ 4 ಕೋತಿಗಳು ಇರ್ಬೋದು ಫ್ರೆಂಡ್ಸ್. ಅದಕ್ಕೆ ನಾನು ಗಾರ್ಡನಿಗೆ ಬಂದು ನೋಡ್ತಾ ಇದ್ದೆ. ಇವು ನೋಡ್ರಿ ಪುಂಡಿ ಪಲ್ಯ ಗಿಡದ ಬೀಜಗಳು. ನಾನು 1-2 ಪುಂಡೆ ಪಲ್ಯ ಬೀಜಗಳನ್ನು ಹಾಕಿದ್ನಲ್ವ, ಅದು ಗಿಡದಲ್ಲಿ ಪುಂಡೆ ಪಲ್ಯ ಹಾಗೆ ಇತ್ತು. ಸುಮ್ಮನೆ ನೋಡೋಣ ಅಂತ ಹಾಕಿದ್ದೆ, ಅದರಲ್ಲಿ ಬೀಜಗಳು ಬಿಟ್ಟಿದ್ದು ಫ್ರೆಂಡ್ಸ್. ಅವನ್ನ ನಾನು ನಮ್ಮ ಫ್ರೆಂಡ್ಗೆ ಕೊಟ್ಟೆ. ನೀವು ಹಾಕಿ, ನಮಗೆ 2 ಗಿಡ ಬಂದಿವೆ ಸಾಕು, ನಿಮ್ಮ ಮನೆಯಲ್ಲಿ ಜಾಗ ಇದೆಯಲ್ವ ಅಲ್ಲಿ ಹಾಕಿ ಅಂತ ನಾನು ಅವುಗಳನ್ನು ಬಿಡಿಸಿ ನಮ್ಮ ಫ್ರೆಂಡ್ಗೆ ಕೊಟ್ಟು ಹಂಗೆ ಸುಮ್ಮನೆ ವಾಕ್ ಮಾಡ್ತಾಯಿದ್ದೆ. ಇವು ನೋಡ್ರಿ ನಮ್ಮ ಸಪೋಟ ಕಾಯಿಗಳು ತುಂಬ ಜನರಿಗೆ ಇಷ್ಟ ಆಗ್ಬಿಟ್ಟಿದೆ. ನಮ್ಮ ಸಪೋಟ ಕಾಯಿಗಳು ತುಂಬಾ ಸ್ವೀಟ್ ಇದೆ, ಅಂದರೆ ತುಂಬ ಸ್ವೀಟ್ ಇದೆ. ಇವು ನಮ್ಮ ಗಿಡದಲ್ಲಿ ಜಾಸ್ತಿ ಹಿಡಿದಿವೆ ಫ್ರೆಂಡ್ಸ್. ಆದರೆ ಇವು ಒಂದೇ ಸರಿಗೆ ಕೊಯ್ಲಿಗೆ ಬಂದರೆ ನಮಗೆ ತಿನ್ನೋಕ್ಕೆ ಬೇಜಾರಾಗುತ್ತೆ. ಅಷ್ಟೊಂದು ಜಾಸ್ತಿನೇ ಹಿಡಿದ್ಬಿಟ್ಟಿವೆ. ನಮ್ಮ ರಿಲೇಷನ್ಗೆ, ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತೀವಿ. ಮತ್ತು ನಮ್ಮ ಕಸ್ಟಮರ್ ಬಂದರು ಅವ್ರಿಗೂ ಸ್ವಲ್ಪ ಕೊಡ್ತೀವಿ. ಆದರೆ ಇನ್ನೂ ಹಣ್ಣಾಗಿಲ್ಲ. ಇದು ನೋಡ್ತಾ ಇದ್ದೀರಲ್ವ ನಮ್ಮ ಮೋಸಂಬಿ ಗಿಡ. ಅದರಲ್ಲಿ ಒಂದಿಷ್ಟು ಕಾಯಿಗಳನ್ನು ನಾವು ಹಣ್ಣಾಗಿದ್ದನ್ನು ತೆಗೆದುಕೊಂಡು ಇನ್ನೂ ಒಂದು ಸ್ವಲ್ಪ ಮಾತ್ರನೇ ಉಳಿದಿದ್ವು. ಹಣ್ಣು ಗಿಡದಲ್ಲೇ ಆಗಿದ್ದು ನೀವು ಹಿಂದಿನ ವಿಡಿಯೋದಲ್ಲಿ ನೋಡ್ಬೋದು. ಈ ಥರ ವೀಕ್ಷಣೆ ಮಾಡಿ ನಂತರ ನಾನು ಇದನ್ನು ಇನ್ನೂ ಒಂದು ಸಲಾಡನ್ನು ನಾನು ಮರುದಿನ ಮಾಡಿದ್ದೆ ಫ್ರೆಂಡ್ಸ್. ಇದನ್ನು ಸಹ ನಾನು ಶಾರ್ಟ್ ವೀಡಿಯೋಸ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಇದರಲ್ಲಿ ಏನು ಹಾಕಿದ್ದೇನೆಂದರೆ ಕಾಬೂಲ್ ಕಡಲೆ ಮತ್ತು ಈರುಳ್ಳಿ, ಇದೇನು ಟೊಮೆಟೊ ಮತ್ತು ಹಸಿ ಬಟಾಣಿ, ಒಂದು ದೊಣ್ಣೆ ಮೆಣಸಿನ್ಕಾಯಿ ಹಾಕಿದ್ದೆ ಫ್ರೆಂಡ್ಸ್. ತುಂಬಾ ಖಾರ ಇತ್ತು. ಯಪ್ಪ, ಎಷ್ಟು ನೋಡೋಕ್ಕೆ ಹೈಬ್ರಿಡ್ ಥರ ಕಂಡಂಥ ಈ ದೊಣ್ಣೆ ಮೆಣಸಿನ್ಕಾಯಿ ಒಂದೇ ಹಾಕಿದ್ದೆ. ಅಪ್ಪ, ಭಯಂಕರ ಖಾರವಾಗಿಬಿಟ್ಟಿತ್ತು ಫ್ರೆಂಡ್ಸ್. ಇದು ಆದರೆ ನಾನು ಇನ್ನೊಂದು ಸಲ ಹೈಬ್ರಿಡ್ ದೊಣ್ಣೆ ಮೆಣಸಿನ್ಕಾಯಿ ಇದ್ರೆ ಅಷ್ಟೇ ಹಾಕಬೇಕು ಫ್ರೆಂಡ್ಸ್. ನಮ್ಮ ಜವಾರಿ ಭಾಳ ಖಾರ ಇರ್ತವೆ ನೋಡಿರಿ. ನಾನು ಉಪ್ಪಿಟ್ಟನ್ನು ರೆಡಿ ಮಾಡಿಕೊಂಡೆ ಅರ್ಜೆಂಟಲ್ಲಿ. ಈ ಸಲಾಡನ್ನು ಹಾಕಿ ನಮ್ಮ ಮನೆಯವ್ರಿಗೆ ಕೊಡ್ತಾ ಇದ್ದೇನೆ.
ಅವರು ಸಹ ತುಂಬ ಖಾರ ಆಗಿಬಿಟ್ಟಿದೆ ಈ ಸಲಾಡು, ಏನು ಹಾಕಿದೆಯಾ, ಮೆಣಸಿನ ಪುಡಿ ಹಾಕಿದೆಯಾ, ಮೆಣಸು ಹಾಕಿದೆ ಅಂತ ಅವ್ರು ಕೇಳ್ತಾ ಇದ್ರು. ಇಲ್ಲ ರೀ, ಅದು ದೊಡ್ಡ ಮೆಣಸಿನ್ಕಾಯಿ ಹಾಕಿದ್ದೀನಲ್ವ, ಅದು ತುಂಬಾ ಖಾರ ಇತ್ತು ಅಂತ ಹೇಳಿದೆ. ಅರ್ಧ ಅರ್ಧ ನನಗೂ ಉಳಿಸಿ ಹೋಗಿದ್ದಾರೆ ನಮ್ಮ ಮನೆಯವರು. ಇದು ವರ್ಕು ನಾನು ಮಿಷನ್ ರೂಮ್ನಲ್ಲಿ ಸೆಟ್ ಮಾಡಿ ಇಟ್ಟು ಬಂದಿದ್ನಲ್ಲ ಫ್ರೆಂಡ್ಸ್, ಇದು ಒಂದು ವರ್ಕ್. ಈ ವರ್ಕ್ ಅಂದರೆ ತುಂಬ ಜನ ಹಾಕಿಸ್ಕೊಂಡು ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿ ಬಂದಿತ್ತು. ಕಾಪರ್ ಕಲರಲ್ಲಿ ಮತ್ತು ಇದು ಒಂಥರ ಕಲರ್ ಇದೆ ನೋಡಿ. ಈ ಕಲರು ಸೀರೆ ತುಂಬಾ ಚೆನ್ನಾಗಿತ್ತು. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿರೋ, ತುಂಬ ಹೈಲೈಟಾಗಿ ಈ ವರ್ಕ್ ಬಂದಿತ್ತು. ಇದು ಕಟ್ ವರ್ಕಲ್ಲಿ ಇರೋದ್ರಿಂದ ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ನಿಜವಾಗಿ ಹೇಳಬೇಕಂದ್ರೆ 2 ದಿನಕ್ಕೊಮ್ಮೆ ಆದರೂ ಈ ವರ್ಕನ್ನು ಆರ್ಡರ್ಸ್ ಪದೇ ಪದೇನೇ ಬರ್ತಾಯಿವೆ. ಎಲ್ಲರಿಗೂ ತುಂಬ ಇಷ್ಟ ಆಗಿಬಿಟ್ಟಿದೆ ಈ ಡಿಸೈನ್ ಅಂತಲೇ ಹೇಳ್ಬೋದು. ಇದು ಕಾಪರ್ ಕಲರಲ್ಲಿ ವರ್ಕ್ ಮಾಡ್ತಾ ಇದೆ ಮಷೀನು. ಇದು ಸಿಲ್ವರ್ ಕಲರಲ್ಲಾದರೆ ಇನ್ನೂ ಸಹ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಕೆಲವೊಂದಿಷ್ಟು ಜನರಿಗೆ ನಾನು ಸಿಲ್ವರ್ ಕಲರಲ್ಲಿ ಬಾರ್ಡರ್ ಇದ್ದರೆ ನಾನು ಅದನ್ನೇ ಹಾಕಿ ಜರಿ ಹಾಕಿ ಕೊಟ್ಟಿದ್ದೇನೆ. ಮಸ್ತ್ ಕಾಣ್ತಾ ಇತ್ತು ನೋಡ್ರಿ ಈ ವರ್ಕ್. ಈ ವರ್ಕಿಗೆ ಏನು ವಿಶೇಷತೆ ಅಂದರೆ, ಇದು ನೆಕ್ ಡಿಸೈನಲ್ಲಿ ಮುಂದೆ 2 ಫ್ಲವರ್ ಬಂದಿವೆ. ನಾವು ಮಿಷನ್ನು ರನ್ ಆಗುತ್ತೆ ಅಂತ ನಾವು ಮನೆಯೊಳಗೆ ಕೆಲಸ ಮಾಡೋಕ್ಕೆ ಹೋದರೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ನಾನು ಈ ಡಿಸೈನ್ಗೆ ಮುಂದೆ ನಿಂತನೇ ಇದನ್ನು ವರ್ಕ್ ಹಾಕೋದನ್ನು ನೋಡ್ತಾ ಇದ್ದೆ. ಈ ಡಿಸೈನ್ ಏನಪ್ಪ ಅಂದರೆ, ಈ ಡಿಸೈನಲ್ಲಿ ಫ್ಲವರ್ಗೆ ಮಿಷನ್ನು ಡಬಲ್ ಸಾರೆ, ಈಗ ಒಂದು ಸಾರಿ ವರ್ಕ್ ಆಗಿದೆಯಲ್ವ, ಇದನ್ನು ಮತ್ತೆ ರಿಪೀಟಾಗಿ ಮಿಷನ್ ಮತ್ತೆ ವರ್ಕ್ ಮಾಡುತ್ತೆ. ನಮಗೆ ಸಿಂಗಲ್ ಆದರೆ ಸಾಕು, ಡಬಲ್ ಹಾಕೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಸಿಂಗಲ್ ಹಾಕಿ ನಂತರ ಈ ಕಾಪರ್ ಕಲರನ್ನು ಹಾಕಿ ಇದು ನೋಡ್ತಾ ಇದ್ದೆ ಫ್ರೆಂಡ್ಸ್. ನಾನು ಬಿಟ್ಟು ಹೋದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತಂದು ಈ ಡಿಸೈನ್ಗೆ ಸ್ವಲ್ಪ ಮುಂದೆ ನಿಂತೇ ನಾನು ವರ್ಕನ್ನು ಮಾಡ್ತಾಯಿದ್ದೆ. ನೆಕ್, ಫ್ರಂಟ್ ನೆಕ್ಕು ಸಹ ಅದರಲ್ಲಿ ಸಹ ಫ್ಲವರ್ ಬಂದಿರೋದ್ರಿಂದ ಮುಂದೆ ನಾವು ಇರಲೇಬೇಕಾಗುತ್ತೆ. ಈ ಡಿಸೈನ್ಗೆ ಮಾತ್ರ ನಾವು ಬಿಟ್ಟು ಏನಾದರೂ ಕೆಲಸ ಮಾಡೋಕ್ಕೆ ಹೋದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇದು ಸಿಂಪಲ್ಲಾಗಿ ಕಂಡ್ರೂ ಸಹ ಇದು 1.5 ಗಂಟೆ ಹಿಡಿದಿದೆ ನಮಗೆ ನೆಕ್ ಡಿಸೈನ್ ಮಾಡೋಕ್ಕೆ. ಮಿಷನ್ಗೆ ನೋಡೋಕ್ಕೆ ಸಿಂಪಲ್ ಆದರೂ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾವು ಆದರೂ ಏನು ಮಾಡೋಕ್ಕಾಗಲ್ಲ, ಅವ್ರು ಹೇಳಿದ್ದಾರಲ್ವ ಕಸ್ಟಮರು. ಇದೇ ನೋಡ್ರಿ ಸೀರೆ. ಈ ಸೀರೆಗೆ ಆ ಥ್ರೆಡನ್ನು ಹಾಕಿ ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡಿದು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಕಲರ್ ತುಂಬಾ ಚೆನ್ನಾಗಿತ್ತು. ಕಾಪರ್ ಕಲರಲ್ಲಿ ಬಂದಿತ್ತು ಬಾರ್ಡರು. ಒಂಥರ ಲುಕ್ಕು ತುಂಬ ಚೆನ್ನಾಗಿತ್ತು. ಅವರು ಕಸ್ಟಮರು ನಮಗೇನು ಹೇಳಿದ್ರಂದರೆ, ಅಕ್ಕ ನೀವು ನಮಗೆ ನೆಕ್ ಡಿಸೈನ್ ಅಷ್ಟೇ ಹಾಕ್ಕೊಡಿ, ಫ್ರಂಟ್ ಮತ್ತು ಬ್ಯಾಕ್ ಸ್ಲೀವ್ಸ್ಗೆ ಬೇಡ, ಯಾಕಂದರೆ ನಮ್ಗೆ ಇದೇ ಬಾರ್ಡರ್ ಇಷ್ಟ ಆಗಿದೆ, ನಮಗೆ ಬಾರ್ಡರಿಂದನೇ ಸ್ಲೀವ್ಸು ಹೊಲಿಸ್ಕೊತೀವಿ, ನಮಗೆ ಬಾರ್ಡರ್ಗೆ ಬೇಡ ಹಾಕಬೇಡಿ ಅಕ್ಕ ಅಂತ ಹೇಳಿದರು. ಅವ್ರು ಹೇಳಿದಾರಲ್ವ, ಅದಕ್ಕೆ ನಾನು ಓಕೆ ನೀವು ಯಾವ ಥರ ಹೇಳ್ತಾರೆ ನಾವು ಆ ಥರನೇ ಹಾಕ್ತೀವಿ ಅಂತ ಹೇಳಿ ನಾನು ಹೇಳಿದೆ ಫ್ರೆಂಡ್ಸ್ ಅವ್ರಿಗೆ. ಈ ಥರ ಮಿಷನ್ ರನ್ ಆಗುವಾಗ ಈ ಮಿಷನ್ ಎಷ್ಟು ಪ್ರೈಸ್ ಅಂತ ಕೆಲವೊಂದಿಷ್ಟು ಜನ ನಮಗೆ ಕಾಮೆಂಟ್ ಮಾಡಿದ್ದಾರೆ ಫ್ರೆಂಡ್ಸ್. ಈ ಮಿಷನನ್ನು ನಾನು ತಗೊಂಡು 2 ವರ್ಷ ಆಯ್ತಲ್ವ. ಈ ಮಿಷನ್ ತಗೊಂಡಾಗ ನಾನು ಇದಕ್ಕೆ 4,25,000 ಏನೋ ಕೊಟ್ಟಿದ್ದೆ ಫ್ರೆಂಡ್ಸ್. 2 ವರ್ಷದ ನಂತರ ಈಗ ಅಮೌಂಟ್ ಜಾಸ್ತಿ ಆಗಿರ್ಬೋದು. ನನಗೆ ಈಗಿನ ಪ್ರೈಸ್ ಗೊತ್ತಿಲ್ಲ, ಆಗಿನ ಪ್ರೈಸ್ ಅಷ್ಟೇ ಹೇಳ್ತಾ ಇದ್ದೇನೆ. ಬಟ್ HSW ಮಿಷನ್ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೂ.